ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನನ್ನ ಅಳಿಯನ ಮೊದಲನೇ ವರ್ಷದ ಬರ್ತಡೇ, ಅಂದರೆ ನನ್ನ ತಮ್ಮನ ಪಾಪು. ಅವ್ನು ನನ್ನ ಸೋದರಳಿ ಆಗಬೇಕು, ನನ್ನ ಸ್ವಂತ ತಮ್ಮನ ಪಾಪು. ಹಾಗಾಗಿ ಒಂದು ವರ್ಷದ ನಾಮಕರಣ ಮತ್ತು ಬರ್ತಡೇ ಎರಡೂ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಬನ್ನಿ ಹೇಗಿರುತ್ತೆ ಬರ್ತಡೇ ಲಾಗು ಮತ್ತು ನಾಮಕರಣ ಲಾಗ್ ನೋಡ್ಕೊಂಬರೋಣ. ಇದರಲ್ಲಿ ಫುಲ್ಲು ನಾನು ಬರ್ತಡೇ ಮತ್ತು ನಾಮಕರಣದ್ದು ಫುಲ್ ವಿಡಿಯೋ ಹಾಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಯಾಕಂದರೆ ಫುಲ್ಲು ಲಾಂಗ್ ವಿಡಿಯೋ ಇದೆ, ಅದು ಒಂದೂವರೆ ಅವರ್ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ. ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಫ್ರೆಂಡ್ಸ್. ಒಂದು 2 ಟೈಮ್ ಇಲ್ಲ 3 ಟೈಮ್ ಆಗುತ್ತೆ. ಅದು ಯಾವ ಥರ ರೆಡಿಯಾಗಿ ಹೊರಟ್ವಿ ಅದೆಲ್ಲ ತೋರಿಸ್ತೀನಿ ನೋಡಿ, ಮತ್ತು ಯಾವ ಥರ ಕೇಕ್ ರೆಡಿ ಮಾಡಿದರು ಅಂತ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಪಾಪು ಎಷ್ಟು ಕ್ಯೂಟಾಗಿದ್ದಾನೆ ಅಂತ. ನೀವು ಅವನಿಗೆ ಆಶೀರ್ವಾದ ಮಾಡಿ ಫ್ರೆಂಡ್ಸ್, ಒಳ್ಳೆಯದಾಗಲಿ ನನ್ನ ಪಾಪುಗೆ ಅಂತ. ನಾವು ಸ್ವಲ್ಪ ಜನ ವೆಹಿಕಲಲ್ಲಿ ಬರ್ತೀವಿ ಅಂತ ಹೇಳಿದ್ರು, ಸ್ವಲ್ಪ ಜನಕ್ಕೋಸ್ಕರ ಬಸ್ ಮಾಡಿದ್ವಿ. ಯಾಕಂದರೆ ನಮ್ಮ ಮನೆಯಿಂದ 18 ಕಿಲೋಮೀಟರ್ ಇತ್ತು ನಾವು ಹಾಲ್ ಮಾಡಿದ್ದಿದ್ದು, ಕನ್ವೆನ್ಷನ್ ಹಾಲ್ ಮಾಡಿದ್ದಿದ್ದು. ಹಂಗಾಗಿ ಎಲ್ರಿಗೂ ಕಷ್ಟ ಆಗುತ್ತೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಬರ್ತಾರೆ ಅಂದ್ಬಿಟ್ಟು ಬಸ್ ಮಾಡಿದ್ವಿ. ಬಸ್ ಮಾಡಿದ್ದಕ್ಕೂ ಯೂಸ್ ಆಯಿತು, ಸುಮಾರು ಜನನೇ ಬಂದರು ಫ್ರೆಂಡ್ಸ್ ಬಸ್ಸಲ್ಲಿ. ಹಾಗಾಗಿ ನಾವು ಮನೆಯಿಂದ ಹೊರಟ್ವಿ. ಅಮ್ಮ ಮತ್ತು ನನ್ನ ಚಿಕ್ಕ ತಂಗಿ ಎಲ್ಲ ಆಲ್ರೆಡಿ ಕಾರಲ್ಲಿ ಹೋಗಿದ್ರು. ಬಟ್ ನಾವಿಲ್ಲಿ ಸುಮಾರು ಜನ ನಮಗೆ ಗೊತ್ತಿರೋರು ಇದ್ದಾರಲ್ವ ಅಮ್ಮನ ಮನೆ ಹತ್ರ. ಹಂಗಾಗಿ ಅವರೆಲ್ಲ ಗೊತ್ತಿರೋರು ನಾವೇ ಕರ್ಕೊಂಡು ಹೋಗ್ಬಿಡೋಣ ಅಂತ ನಾನು, ನನ್ನ ತಂಗಿ ಮತ್ತು ನಮ್ಮ ಮನೆಯವರೆಲ್ಲ ಇಲ್ಲೇ ಉಳ್ಕೊಂಡ್ವಿ. ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ನನ್ನ ಮಗ ಮತ್ತು ನಮ್ಮಮ್ಮ ಎಲ್ಲ ಕಾರಲ್ಲಿ ಹೊರಟೋಗಿದ್ರು. ಹಾಲಲ್ಲಿ ಹೋಗಿ 1 ಅವರ್ ಆಗಿತ್ತು. ಹಾಲ್ಗೆ ಹೋಗಿ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಎಲ್ಲರನ್ನೂ ಕರ್ಕೊಂಡು ಹೊರಡಬೇಕಲ್ಲ. ಹಂಗಾಗಿ ಇಲ್ಲಿಂದ ಹೊರಟ್ವಿ. ನೋಡಿ, ಇವರೆಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಇವರೆಲ್ಲ. ಅವರು ಎಲ್ರೂ ಬಂದು ಸುಮಾರು ಜನನೇ ಬಂದರು ಫ್ರೆಂಡ್ಸ್. ನಾವು ಇಷ್ಟು ಜನ ಬಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿರಲಿಲ್ಲ, ಬಟ್ ಎಲ್ಲರೂ ಓನ್ ವೆಹಿಕಲಲ್ಲಿ ಬಂದುಬಿಡ್ತಾರಲ್ವ. ಹಂಗಾಗಿ ಸ್ವಲ್ಪ ಜನ ಬರ್ತಾರೆ, ಪರವಾಗಿಲ್ಲ ಇರಲಿ ಅಂತ ಮಾಡಿದ್ವಿ. ಪರವಾಗಿಲ್ಲ, ಬಸ್ಸಲ್ಲಿ ಸುಮಾರು ಜನನೇ ಬಂದರು. ಹಂಗಾಗಿ ನೋಡಿ, ಇವಾಗ ಎಲ್ಲರೂ ಮಾತಾಡಿಸ್ಕೊಂಡು ಹೊರಟ್ವಿ ನಾವು. ಇದೆಲ್ಲ ನಮ್ಮಮ್ಮನ ಪಕ್ಕದ ಮನೆಯವರು, ಆಂಟಿದಿರು ಅಕ್ಕದಿರು ಎಲ್ಲರೂ ಇದ್ದಾರೆ. ಎಲ್ಲರೂ ಹೊರಟ್ವಿ. ನಮ್ಮ ಮನೆಯವರು ಮುಂದೆ ಕೂತಿದ್ರು. ಪಾಪ ಅವರೆಲ್ಲ ಬಂದು ಸ್ವಲ್ಪ ಏಜ್ ಆಗಿರೋರು ಇರ್ತಾರಲ್ಲ, ಮುಂದೆ ಕೂತ್ಕೊಳ್ಳಿ, ನಾವು ಹಿಂದೆ ಕೂತ್ಕೊಳ್ಳೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವ್ರು ಬಂದು ಹಿಂದೆ ಕೂತ್ಕೊಂಡು ನೋಡಿ, ಅಲ್ಲಿಂದ ಸುಮ್ಮನೆ ಹಿಂಗೆ ತಮಾಷೆಗೆ ಮಾತಾಡ್ಕೊಂಡು ಎಲ್ಲ ಹೊರಟ್ವಿ. ನಾನೇ ಮಾತಾಡಿಸ್ತಾ ಇದ್ದೆ ಎಲ್ಲರೂ ಮಾತಾಡಿಕೊಂಡು ಹಾಲ್ ಹತ್ರ ಹೋದ್ವಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಒಂದು ಸರಿ ನೋಡಿ. ಅಲ್ಲಿ ಬಂದ ತಕ್ಷಣ ಇದು ನೋಡಿ, ನಾನು ನಮ್ಮ ಮನೆಯವರು ಸುಮ್ಮನೆ ವಿಡಿಯೋ ಪಾಪ ನಮ್ಮ ಮನೆಯವ್ರು ಬಿದ್ದುಬಿಟ್ಟಿದ್ರಲ್ಲ, ಇನ್ನೂ ಸ್ವಲ್ಪ ನೋಡಿ ಮುಖ ಊತಾ ಇದೆ ನಮ್ಮ ಮನೆಯವ್ರಿಗೆ. ಆ ಕಪ್ಪುಗಿರೋ ಕಲೆ ಎಲ್ಲ ಅವರು ಬಿದ್ದಿದ್ರಲ್ಲ, ಅವಾಗ ಏಟಾಗಿದ್ದಿದ್ದು ಪಾಪ. ಮುಖ ಎಲ್ಲ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಅಂತ ಹೇಳಿದ್ನಲ್ವ, ಆ ಥರ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ವಾಸಿ ಆಗ್ತಾ ಇದೆ. ಹಾಗಾಗಿ ಈ ಕಡೆ ನೋಡ್ರಿ ಅಂದರೆ ಅವ್ರು ಆ ಕಡೆನೇ ಏನೋ ನೋಡ್ಕೊಂಡು ಕೂತಿದ್ರು. ನಾನು ನಮ್ಮ ಮನೆಯವ್ರು ಸುಮ್ಮನೆ ಒಂದು ಸೆಲ್ಫಿ ತೊಗೊಂಡ್ವಿ ಅಷ್ಟೇ, ವಿಡಿಯೋ ಮಾಡಿಕೊಂಡೆ ಇಬ್ಬರದೂ. ಬಸ್ಸಲ್ಲಿ ಹೋಗ್ತಾ ಇದ್ವಲ್ಲ ಅಂತ ಬಸ್ಸಲ್ಲಿ ಹೋಗಿರೋರೆಲ್ಲ ರೇಗಿಸ್ತಾ ಇದ್ರಿ, ಯಾವಾಗಲೂ ವಿಡಿಯೋ ಅಂತ ಇರ್ತೀವಿ, ಏನು ಮಾಡ್ತಾಯಿದ್ದೆ ಅವ್ರಿಗೆಲ್ಲ ಗೊತ್ತಿಲ್ಲ ಯೂಟ್ಯೂಬ್ ಮಾಡಿರೋದು. ನಾನು ಯಾರಿಗೂ ಹೇಳಿರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಅವ್ರಿಗೂ ಎಲ್ರಿಗೂ ಹೇಳ್ದೆ ಈ ಥರ ಮಾಡಿದ್ದೀನಿ ಅಂತ. ಇದು ನನ್ನ ಮಗ ಆಯ್ ಮಾಡು ಅಂತ ಹೇಳಿದ್ರೆ ನೋಡಿ ಹೆಂಗೆ ಆಯ್ ಮಾಡ್ತಿದ್ದಾನೆ, ಏನೋ ಪಾಪ ಅನ್ನಂಗೆ ಆಯ್ ಮಾಡ್ತಾನೆ. ಅದಕ್ಕೆ ಬೈದೆ, ಜೋರಾಗಿ ಆಯ್ ಮಾಡ್ಕೊಂಡಮ್ಮ ಅಂತ. ನನ್ನ ತಂಗಿ ಮಗ ಚಿಕ್ಕವನು. ಹಾಗಾಗಿ ಅಲ್ಲಿಂದ ಹೊರಟ್ವಿ ನೋಡಿ ಫ್ರೆಂಡ್ಸ್. ಡೆಕೋರೇಷನ್ ಇದು ಈಶ್ವರಂದು ಎಲ್ಲನೂ ಥೀಮು ಈಶ್ವರನ ಥರದ್ದೇ ಮಾಡಿದರು ಡೆಕೋರೇಷನ್ನು. ಅಂದರೆ ಇದು ನೇಮಿಂಗ್ ಸೆರೆಮನಿಗೆ. ಇದಾದಮೇಲೆ ಬರ್ತಡೆಗೆ ಬೇರೆ ಡೆಕೋರೇಷನ್ ಹೇಳಿದ್ವಿ ನಾವು, ಬಟ್ ಅದೇ ಬೇಜಾರಾಗಿದ್ದು ಫ್ರೆಂಡ್ಸ್. ಅವರು ಟೈಮಿಗೆ ಸರಿಯಾಗಿ ಬಂದು ಮಾಡಿಕೊಡ್ಲಿಲ್ಲ ನಮಗೆ. ಹಾಗಾಗಿ ನಾವು ಇದರಲ್ಲೇ ಮುಂದುವರಿಸ್ಬೇಕಾಯಿತು ಬರ್ತಡೇನೂ. ಇದು ನೇಮಿಂಗ್ ಸೆರೆಮನಿಗೆ ಅಂತ ಮಾಡಿಸಿದ್ವಿ, ಬರ್ತಡೇಗೆ ಬೇರೆ ಹೇಳಿದ್ವಿ. ಬಟ್ ಅವರು ಆ ಟೈಮಿಗೆ ಬಂದು ಮಾಡಿಕೊಡ್ಲಿಲ್ಲ, ಅದೊಂದು ಬೇಜಾರಾಯಿತು ನಮಗೆ. ಅಂದರೆ ಕೇಕ್ ನೋಡಿ, ನಿಜವಾಗ್ಲೂ ತುಂಬ ಸಕ್ಕತ್ತಾಗಿ ಮಾಡಿದ್ರು ಕೇಕ್ ಮಾತ್ರ. ಪುಟ್ಟ ಈಶ್ವರನ ಮೇಲೆ ಕುತ್ಕೊಂಡು ಇದು ಮಾಡ್ತಿರ್ಗೋ ಥರ. ಇದು ನೋಡಿ ನನ್ನ ಮಗ ಇವನು. ಏನು ಗೊತ್ತಾ, ಅಲ್ಲಿ ಕೆಲವರು ಬರಲಿಲ್ವಲ್ಲ ಇದನ್ನೆಲ್ಲ ಡೆಕೋರೇಷನ್ ಮಾಡೋದಕ್ಕೆ. ಹಂಗಾಗಿ ನನ್ನ ಮಗ ಮತ್ತು ಕೆಲವರು ಸೇರ್ಕೊಂಡ್ಬಿಟ್ಟು ಪಾಪ ನೋಡಿ ಈ ಥರ ಎಲ್ಲ ಜೋಡಿಸಿ ಅವರೇ ಡೆಕೋರೇಟ್ ಮಾಡಿದ್ದು ಫ್ರೆಂಡ್ಸ್. ಯಾಕಂದರೆ ಬರಲಿಲ್ಲ ಯಾರೂ ಟೈಮಿಗೆ ಕರೆಕ್ಟಾಗಿ ಅಂತ. ಇದು ನೋಡಿ, ಮತ್ತು ಕೇಕು ಎಲ್ಲ ಕಟ್ ಮಾಡಿದ್ದಾದಮೇಲೆ ಅದು ಫೋಟೋ ತೆಗೆಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ತೊಗೊಂಡೆ, ಚೆನ್ನಾಗಿತ್ತು ಅಂತೇಳ್ಬಿಟ್ಟು. ಎಲ್ಲ ವಿಡಿಯೋ ಎಲ್ಲ ತಗೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ. ಅಂದರೆ ನಮ್ಮ ಪಾಪು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಕೆಲವೊಂದು ಸರಿ ತುಂಬ ಹಠ ಮಾಡ್ತಾನೆ, ಕೆಲವೊಂದು ಸರಿ ಓಕೆ ಪರವಾಗಿಲ್ಲ ಆಟ ಆಡ್ಕೊಂಡಿರ್ತಾನೆ, ಏನು ತೊಂದರೆ ಇಲ್ಲ. ಜನ ನೋಡಿ ಸ್ವಲ್ಪ ಹೆದ್ರ್ಕೊಂಬಿಟ್ಟಿದ್ದ. ಇದು ನೋಡಿ ನೇಮಿಂಗ್ ಸೆರೆಮನಿಗೆ ಅಂತ ನಿಂತ್ಕೊಂಡಿದ್ರು. ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅದಕ್ಕೆ ಎಲ್ಲ ಚೇಂಜ್ ಮಾಡಲಿ ಅಂತ ನಾವು ಹೇಳಿದ್ದು, ಬಟ್ ಅದು ಆಗಲಿಲ್ಲ. ಅದು ಅಲ್ಲದೆ ನೇಮು ನಾಳೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ ನನಗೆ, ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ನಾಳೆ ನಿಮಗೆ ತೋರಿಸ್ತೀನಿ ಏನು ಹೆಸರಿಟ್ವಿ ಅಂತ. ತುಂಬ ಮುದ್ದಾದ ಹೆಸರು ಇಟ್ಟಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನಾಳೆ ತೋರಿಸ್ತೀನಿ ನಿಮಗೆ. ಅದಿಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಮಿಕ್ಕಿದ ವಿಡಿಯೋ ಎಲ್ಲಿ ಕಟ್ಟಾಗ್ಬಿಟ್ಟಿದೆ, ಅದು ಎಲ್ಲಿದೆ ಅಂತ ಹುಡುಕಬೇಕು ಫ್ರೆಂಡ್ಸ್. ತುಂಬ ವಿಡಿಯೋಸ್ ಇದೆಯಲ್ವ, ಹಾಗಾಗಿ ಅದು ನಮಗೆ ಸಿಗಲಿಲ್ಲ. ಮತ್ತು ನಾಳೆ ನಿಮ್ಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು. ನಾಳೆನೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ನೋಡಿ ಇದು ಇವಾಗ ನೇಮ್ ಅದನ್ನೆಲ್ಲ ಜನಗಳೆಲ್ಲ ಮಾತಾಡ್ಕೊಂಡು ಕೂತಿದ್ರಲ್ವ, ಅದಕ್ಕೆ ಹೇಳ್ತಾ ಇದ್ವಿ. ಎಲ್ಲ ಮಾತಾಡ್ಕೊಂಡಿದ್ದಾರೆ, ಸ್ವಲ್ಪ ಈ ಕಡೆ ನೋಡಿ ಅಂತ ನೇಮ್ಸ್ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಅವನು ನನ್ನ ತಮ್ಮ. ಹೆಂಗೋ ಸದ್ಯಕ್ಕೆ ನಮ್ಮ ಪಾಪು ಸುಮ್ಮನೆ ಇದ್ದ. ಆಮೇಲೆ ಸಿಕ್ಕಾಪಟ್ಟೆ ಅಳ್ತಾನೆ, ಅದೇ ಬೇಜಾರು. ಅಂದರೆ ಯಾರ ಹತ್ರನೂ ಹೋಗಲ್ಲ ಫ್ರೆಂಡ್ಸ್ ಅವನು, ಒಬ್ಬರ ಹತ್ರನೂ ಬರ್ತಾರೆ. ಅವ್ರ ಅಪ್ಪ ಅಮ್ಮ ಮತ್ತು ನನ್ನ ಹತ್ರ ಸ್ವಲ್ಪ ಹೊತ್ತು ಬಂದ, ಅವ್ರ ಅಜ್ಜಿ ತಾತ ಅಷ್ಟು ಬಿಟ್ಟರೆ ಇನ್ನು ಯಾರ ಹತ್ರನೂ ಹೋಗ್ತಾನೆ. ನಮ್ಮ ಮನೆಯವರು ಅಂದರೆ ಸಖತ್ ಪ್ರೀತಿ ಅವನಿಗೆ, ಬಟ್ ನಮ್ಮ ಮನೆಯವ್ರ ಹತ್ರನೂ ಹೋಗ್ತಾ ಇರಲಿಲ್ಲ ಅವನು. ಅಷ್ಟು ಇದು ಮಾಡ್ತಾ ಇದ್ದ. ನೋಡಿ ನಮ್ಮ ಮನೆಯವ್ರು ಎಷ್ಟು ಝೂಮ್ ಮಾಡಿ ತೆಗ್ದಿದ್ದಾರೆ, ಹೇಳ್ತಿದ್ದೀನಿ ನಗ್ತಾನೆ ಇಲ್ಲ ನೀವು ಅಂತ. ಸುಮ್ಮನೆ ಅದು ಝೂಮ್ ಮಾಡ್ತಿದ್ದೀನಿ, ಬರ್ತಾ ಇಲ್ಲ, ಆ ಥರನೇ ಬರ್ತಾರದು ಅಂತಿದ್ದಾರೆ. ಇದು ನೋಡಿ ನಾನು ಸ್ವಲ್ಪ ಹೊತ್ತು ಎತ್ಕೊಂಡೆ ಬಂದ ತಕ್ಷಣ ಹೆಂಗೋ ಸುಮ್ಮನಿದ್ದಾನೆ ನನ್ನ ಹತ್ರ. ನನ್ನ ಮಗ ಎತ್ಕೊಳಕ್ಕೆ ಹೋಗ್ತಾನೆ ಬಾರೋ ಅಂದರೆ ಬರಲ್ಲ ಅಂತ ಅವನ ಹತ್ರ ಯಾವಾಗಲೂ ಸಖತ್ ಚೆನ್ನಾಗಿ ಆಟಾಡ್ತಾನೆ. ಇವತ್ತು ಒಬ್ಬರ ಹತ್ರನೂ ಹೋಗ್ತಾ ಇಲ್ಲ ಅವನು. ಹೆಂಗೋ ನನ್ನ ಹತ್ರ ಸ್ವಲ್ಪ ಸುಮ್ಮನಿದ್ದ. ಮತ್ತು ನೋಡಿ ಈ ಥರ ಮಕ್ಕಳಿಗೋಸ್ಕರ ಈ ಥರ ರೆಡಿ ಮಾಡಿಸಿದ್ವಿ ನಾವು, ಗೊಂಬೆ ಥರ ಒಂದು ಇವರಿಗೆ ಹೇಳಿ ಆ ಥರ ಡ್ರೆಸ್ ಹಾಕ್ಸಿದ್ವಿ. ನೋಡಿ ಅಲ್ಲಿ ಸುಮ್ಮನೆ ಹಠ ಮಾಡ್ತಾನೆ ಇದ್ದ. ಮತ್ತು ಅವ್ರ ತಾತ ಬಂದರು, ಪಾಪ ಸ್ವಲ್ಪ ಹೊತ್ತು ಯಾಕೆ ಕಳಿಸ್ಬೇಕಲ್ವಾ, ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಇದ್ದ. ಮತ್ತು ಅವ್ರ ತಾತನ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಂಗೆ ಚೆನ್ನಾಗಿದ್ದ. ಇದು ನೇಮಿಂಗ್ ಸೆರೆಮನಿಗೆ ಹಾಕಿದ್ದು ಡ್ರೆಸ್ಸು ಫ್ರೆಂಡ್ಸ್. ಆಮೇಲೆ ಲ್ಯಾವೆಂಡರ್ ಕಲರ್ದು ಶೂಟ್ ತಂದಿದ್ರು ಅವನಿಗೆ, ಬಟ್ ಅದು ಹಾಕೋದು ತುಂಬಾ ಕಷ್ಟ ಆಯಿತು ಅವ್ನಿಗೆ. ಹಾಕಿಸ್ಕೊಳ್ಳೇ ಇಲ್ಲ, ಸಖತ್ ಆಟ ಮಾಡ್ತಾಯಿದ್ದ. ಅದು ಕೋಟ್ ಹಾಕ್ಬೇಕಾದ್ರಂತೂ ಅಯ್ಯೋ ದೇವರೇ, ಅವನು ಅಳೋದು ನೋಡಿಬಿಟ್ಟು ಹಾಕೋದೇ ಬೇಡಪ್ಪ ಅನ್ನಿಸ್ಬಿಡ್ತು. ಮತ್ತು ನಾವು ಹಾಕಲೇ ಇಲ್ಲ ಫ್ರೆಂಡ್ಸ್, ಹಂಗೇ ಮಾಡಿದ್ವಿ. ಸ್ವಲ್ಪ ಹೊತ್ತು ಮಾತ್ರ ಹಾಕಿದ್ವಿ. ಈಗ ನೋಡಿ ಅವ್ರ ತಾತನ ಕೈ ಕೊಟ್ಟು ನಾವು ಆಮೇಲೆ ಮತ್ತೆ ನೋಡಿ ಇದು ಡೆಕೋರೇಷನ್ ಈಶ್ವರಂದು. ನಿಜವಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು, ಪುಟ್ಟು ಈಶ್ವರಂದೇ ಮಾಡಿಸಿದ್ದು ಅವರು. ಆಮೇಲೆ ಮುಂದೆ ಇನ್ನೂ ಡೆಕೋರೇಷನ್ ತುಂಬ ಹೇಳಿದ್ರು ಕೇಕ್ ಕಟ್ಟಿಂಗಿಗೆ, ಅದೊಂದು ಮಿಸ್ ಆಯಿತು ನಮಗೆ. ಮಿಕ್ಕಿದ್ದು ಎಲ್ಲನೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲರೂ ಹಾಗೆ ಅಂದರು. ಊಟದಿಂದ ಹಿಡಿದು ಚಾಟ್ಸ್ ಎಲ್ಲ ಮಾಡಿಸಿದ್ವಿ. ಗೋಲ್ಗೊಪ್ಪ ಮತ್ತು ಇದು ಕಾಟನ್ ಕ್ಯಾಂಡಿ, ಇದು ಕಾರ್ನು ಎಲ್ಲನೂ ಮಾಡಿಸಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಖತ್ ಖುಷಿಪಟ್ಟರು ಫ್ರೆಂಡ್ಸ್. ಆ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ವಿ ನಿಜವಾಗ್ಲೂ. ನೋಡಿ ಇದೆ ಅಲ್ಲೆಲ್ಲನೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಥೀಮ್ ಮಾತ್ರ. ನೋಡಿ ಇದು ಅವಳು ಸುಮ್ಮನೆ ಸಿಂಪಲಾಗಿ ರೆಡಿ ಆಗಿದ್ರು ಇವಾಗ. ಅಂದರೆ ನಾರ್ಮಲ್ಲು ಇದ್ರ ಥರನೇ ಹಾಕ್ಕೊಂಡಿದ್ದಾರೆ, ಪಂಚೆ ಇದ್ರ ಥರ ಸ್ಯಾರಿ ಹಾಕ್ಕೊಂಡು. ಅದಾದಮೇಲೆ ಇದಕ್ಕೆ ಗೌನ್ ಹಾಕ್ಕೊಂಡು ರೆಡಿ ಆಗ್ತಾರೆ. ಅವಳು ಗೌನ್ ಹಾಕ್ಕೋತಾನೆ, ಇವರಿಬ್ರು ಶೂಟ್ ಹಾಕ್ಕೋತಾರೆ. ಇದು ನೋಡಿ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸು ನಾನು ತೊಗೊಳಕ್ಕಾಗಿಲ್ಲ ಫೋಟೋ, ಅದು ಮಿಸ್ ಆಗಿಬಿಟ್ಟಿತ್ತು. ಮತ್ತು ಸಿಕ್ತು ಅಂತ ಆ್ಯಡ್ ಮಾಡಿದೆ ಫ್ರೆಂಡ್ಸ್. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ವಿ ಎಲ್ರಿಗೂ. ಬಂದ ತಕ್ಷಣ ಪಾಪ ಬಿಸಿಲಲ್ವಾ, ಬಾಯಾರಿಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಅಡುಗೆಯವರು ಅಷ್ಟೇ ಸಖತ್ ಚೆನ್ನಾಗಿ ಅಡುಗೆ ಮಾಡಿದ್ರು. ಆಂಧ್ರ ಮತ್ತು ಕರ್ನಾಟಕ ಎರಡು ಸ್ಟೈಲನ್ನು ಮಾಡಿದರು. ಸಖತ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಅದು ವೆಲ್ಕಮ್ ಡ್ರಿಂಕ್ಸ್ ನಾವು ಕುಡ್ದಿರಲಿಲ್ಲ, ಒಳಗಡೆ ಎಲ್ಲ ಓಡಾಡಿಕೊಂಡು. ಎಲ್ಲರೂ ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕಲ್ವ, ಹಂಗಾಗಿ ಎಲ್ಲರೂ ಮಾತಾಡ್ಸ್ಬಂದು ಆಮೇಲೆ ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮನೆಯವರು, ನಾನು, ನಮ್ಮ ಚಿಕ್ಕಪ್ಪ ಎಲ್ಲ ಬಂದು ಕುಡಿದ್ಬಿಟ್ಟು ನೋಡಿ ಇದು ಒಳಗಡೆ ಇದು ಇನ್ನೂ ಜನ ಬರ್ತಾನೆ ಇದ್ರು ಫ್ರೆಂಡ್ಸ್. ಅಂದರೆ ತುಂಬ ಜನ ಸೇರಿದ್ರು. ಲಾಸ್ಟಲ್ಲಿ ನನಗೆ ಸುಮಾರು ವಿಡಿಯೋಗಳು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ಜನ ಬರ್ತಾ ಗೊತ್ತಲ್ವಾ, ತುಂಬ ರಿಸ್ಕ್ ಇರುತ್ತೆ. ಮತ್ತು ಎಲ್ಲರೂ ಮಾತಾಡಿಸ್ಬೇಕು, ಒಬ್ರನ್ನ ಮಾತಾಡ್ಸಿರೋ ಹುರಿ ಬೇಜಾರಿರುತ್ತೆ. ಮತ್ತು ಊಟದ ಹತ್ರ ಕೂತಾಗಲ್ಲ ಮಾತಾಡಿಸ್ಬೇಕು. ಹಂಗೆ ನೋಡಿ ಅವ್ರ ತಾತನ ಹತ್ರ ಸುಮ್ಮನೆ ಇದ್ದಾನೆ. ಹಂಗಾಗಿ ಅವ್ರ ತಾತ ಅವ್ರ ಅಜ್ಜಿ ಹತ್ರ ಸುಮ್ಮನೆ ಇರ್ತಾನೆ, ಇಲ್ಲ ಅಂದರೆ ಸಖತ್ ಆಟ ಮಾಡ್ತಾನೆ. ನೋಡಿ ಎಲ್ಲರೂ ಒಬ್ಬೊಬ್ರನ್ನ ಮಾತಾಡ್ಸ್ಕೊಂಡು ನಿಂತಿದ್ವಿ ಬಂದವ್ರನ್ನೆಲ್ಲ. ನಮ್ಮ ಮನೇಲಿ ಕರಿತಾ ಇದ್ರು, ಆಮೇಲೆ ಬರ್ತೀನಿ ಅಂತ ಅಂತಿದ್ದ. ನೋಡಿ ಸುಮ್ಮನೆ ಇದ್ದಾನೆ ಹೆಂಗೋನು. ಆಮೇಲೆ ಕೋಟ್ ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಆಟ ಮಾಡಿಬಿಟ್ಟ. ನೋಡಿ ಇದು ಪಾಪ್ಕಾರ್ನ್ ಮಾಡಿಸಿದ್ವಿ, ಅದನ್ನು ನಮ್ಮ ಆಂಟಿ ಎಲ್ರಿಗೂ ಕೊಡ್ತಾಯಿದ್ರು. ನಾನು ತಗೊಳ್ಳೆ ಅಂತ ನನಗೂ ನಮ್ಮ ಮನೆಯವ್ರಿಗೆ ಇದು ಮಾಡ್ತಾಯಿದ್ರು. ನಾವು ನಾನು ಸ್ವಲ್ಪ ತಿಂದ್ವಿ, ಯಾಕಂದರೆ ಬಂದವ್ರನ್ನೆಲ್ಲ ಮಾತಾಡ್ಸೋದಿರುತ್ತಲ್ಲ, ತಿನ್ನೋಕೆ ಎಲ್ಲಿ ಟೈಮೇ ಇರೋದಿಲ್ಲ. ಮತ್ತು ಲಾಡೂ ಮಿಕ್ಚರ್ ಮಾಡಿಸಿದ್ರು. ಅಂದರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬಂದವ್ರಿಗೆಲ್ಲನೂ ಗಿಫ್ಟು ತೊಗೊಂಡು ಬಂದಿದ್ವಲ್ಲ, ಗಿಫ್ಟ್ ಕವರ್ಗೆ ಹಾಕ್ಬಿಟ್ಟು ಕೊಡೋ ಥರ ಅದನ್ನ ಎಲ್ಲನೂ ಮತ್ತೆ ನಾವು ಇಲ್ಲೇ ರೆಡಿ, ಅದು ಗೊತ್ತಿಲ್ಲ ನಮಗೆ ಆ ಥರ ಮಾಡಬೇಕು ಅಂತ, ಬಟ್ ಮಾಡಿಸ್ಬಿಟ್ಟಿದ್ವಿ. ಹಂಗಾಗಿ ಎಲ್ಲನೂ ಪ್ಯಾಕ್ ಮಾಡಿದ್ರು ಅವರು, ಪ್ಯಾಕ್ ಮಾಡಿ ತೊಗೊಂಡು ಬಂದಿದ್ರು. ಇದು ನೋಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೆಯವರು, ನಾನು, ನನ್ನ ಮಗ, ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪ ಎಲ್ಲರೂ ಇದ್ದೇವೆ, ನನ್ನ ತಂಗಿದ್ದೀರು, ನನ್ನ ತಮ್ಮ ಎಲ್ಲ. ನೋಡಿ ಇದು ನಮ್ಮ ಪಾಪು ಮತ್ತು ನಮ್ಮ ತಮ್ಮ. ಇವಾಗ ನೋಡಿ ಅದೇ ಫಾಗಲ್ಲಿ ಕರ್ಕೊಂಬರೋ ಥರ ಡೆಕೋರೇಷನ್ ಮಾಡಿಸಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ. ಫಾಗಲ್ಲಿ ಕರ್ಕೊಂಬರೋ ಥರ ಸ್ವಲ್ಪ ಹೊತ್ತು ಸುಮ್ಮನಿದ್ದ ಫ್ರೆಂಡ್ಸ್, ಒಂದು 5 ನಿಮಿಷ ಅವನು ನೋಡ್ತಾನೆ ಸುತ್ತಮುತ್ತ ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಸಿಕ್ಕಾಪಟ್ಟೆ ಹತ್ಬಿಟ್ಟ. ಎಲ್ಲರೂ ಫುಲ್ ಕರ್ಕೊಂಡೋಗೋಕ್ಕೆ ಆಗಲಿಲ್ಲ. ಸ್ವಲ್ಪ ದೂರ ಕರ್ಕೊಂಡು ಬಂದು ಎತ್ಕೊಂಡು ಬಿಟ್ವಿ. ಅಷ್ಟು ಹಠ ಮಾಡ್ತಾ, ಅಂದರೆ ಅದು ಭಯ ಆಗಿಬಿಟ್ಟಿದೆ ಅವನಿಗೆ, ಏನು ಹಿಂಗೆ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಒಂದು ವರ್ಷದ ಪಾಪಗೆ ಇನ್ನೇನು ಗೊತ್ತಾಗುತ್ತೆ ಏನಿದು ಅಂತ ಹೇಳ್ಬಿಟ್ಟು ತಿರ್ಗಾ ಆಮೇಲೆ ನಾವು ಯಾರ ಹತ್ರಕ್ಕೆ ಬರಲಿಲ್ಲ, ಸ್ವಲ್ಪ ದೂರ ನಿಂತಿದ್ವಿ. ಮತ್ತು ಕಾಟ ಮಾಡ್ತಾನೆ, ಎಲ್ಲರೂ ಸುತ್ತಮುತ್ತ ಇದ್ದರೆ ಎದ್ರುಕೊಂಡ್ಬಿಡ್ತಾನೆ ಅಂತ. ಆಮೇಲೆ ಅವ್ರ ಅಪ್ಪ ಅಮ್ಮನೇ ಕಳಿಸಿದ್ವಿ, ಹೋಗಿ ನೀವಿಬ್ಬರೇ ಹೋಗಿ ಕರ್ಕೊಂಡೋಗಿ ಅಂತ. ನಾವು ಸುತ್ತಮುತ್ತ ಸ್ವಲ್ಪ ದೂರನೇ ಇದ್ವಿ, ಅಂದರೆ ಹಿಂದೆನೇ ಇದ್ವಿ, ಬಟ್ ಸ್ವಲ್ಪ
ನೋಡಿ ಅಲ್ಲಿ ನನ್ನ ತಂಗಿ ನಿಂತಳು, ಈ ಸೈಡ್ ನಾನು ನಿಂತಿದ್ದೆ, ಹಿಂದೆ ಇನ್ನೊಬ್ಳು ತಂಗಿ ನಿಂತಿದ್ಲು. ಹಂಗಾಗಿ ನೋಡಿ ಇದು ಅದೇ ಹೇಳಿದ್ನಲ್ಲ ಆವಾಗಲೇ, ಕೇಕ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದನ್ನೊಂದು 2-3 ಸರಿ ನಾನು ಕ್ಲಿಪ್ ಹಿಡಿಸ್ಕೊಂಡೆ. ನೋಡಿ ಅದು ಕೇಕು ಫುಲ್ಲು ಹಿಮಾಲಯದ ಥರ ಮಾಡಿಸಿದ್ದಾರೆ ಅವರು. ಹಿಮಾಲಯ ಬೆಟ್ಟದ ಥರ, ಮತ್ತು ಅದ್ರ ಮೇಲೆ ಈಶ್ವರ ಫಾಗಲ್ಲಿ ಕೂತಿರೋ ಥರ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಮೋಡದ ಇದ್ರ ಥರ. ಆಮೇಲೆ ಮೇಲೆ ರೊಟೇಷನ್ ಆಗೋದು ಈಶ್ವರ, ಚಿಕ್ಕ ಪುಟ್ಟ ಈಶ್ವರ ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಊಟ ಎಲ್ಲನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದನ್ನೆಲ್ಲ ನಾಳೆ ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡಿ. ಕೇಕ್ ಕಟ್ಟಿಂಗು ಮತ್ತು ಏನೇನು ಪ್ರೆಸೆಂಟೇಷನ್ ಬಂತು, ಯಾವ ಥರ ಆಯಿತು ಕೊನೆವರೆಗೂ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗೇ ಆಯಿತು. ನೀವು ನೋಡಿ ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರಲಿ ಕಾಲ ಅವನು ಅಂತ. ಮತ್ತು ಅದು ಡೆಕೋರೇಷನ್ ಬರಲಿಲ್ಲ ಅಂತ ನನ್ನ ಮಗ ಮತ್ತು ಸುಮಾರು ಜನ ಹುಡುಗರು ಸೇರಿಬಿಟ್ಟು ಅವರೇ ಎಲ್ಲನೂ ಸ್ವಲ್ಪ ಡೆಕೋರೇಷನ್ ಮಾಡಿದರು. ಕೇಕೆಲ್ಲ ಅದು ಗೊತ್ತಿಲ್ವಲ್ಲ ಯಾವ ಥರ ಸೆಟ್ ಮಾಡಬೇಕು ಅಂತ, ಮತ್ತು ನನ್ನ ಮಗನೇ ಆಲ್ಮೋಸ್ಟ್ ಎಲ್ಲನೂ ಸೆಟ್ ಮಾಡಿದ್ದು. ಹಾಗಾಗಿ ನೋಡ್ತಿದ್ದಾನೆ ಅವನು. ನೋಡಿ ಇವಾಗ ಅದೇನೋ ಅದು ಲೈಟ್ ಆನ್ ಆಗ್ತಿರಲಿಲ್ಲ ಅಂತ ನೋಡ್ತಿದ್ದಾನೆ. ಇರಮ್ಮ ನೋಡ್ತೀನಿ ನಾನೇ ಏನು ಅಂತ. ಲೈಟ್ ಆನ್ ಆಗ್ತಾ ಇರಲಿಲ್ಲ, ಅದು ಲೈಟ್ ಆನ್ ಆಗುತ್ತಂತೆ. ಅದೇನೋ ಇನ್ನೂ ಕಲರ್ ಎಲ್ಲ ಏನೇನೋ ಮಾಡಿಸಿದ್ರು, ಬಟ್ ಅದೆಲ್ಲ ನಮಗೆ ಸೆಟ್ ಮಾಡೋಕ್ಕೆ ಬರಲಿಲ್ಲ. ಬಟ್ ಅವ್ರ ಟೈಮಿಗೆ ಕರೆಕ್ಟಾಗಿ ಬರಲಿಲ್ಲ ಅನ್ನೋದು ನಿಜವಾಗ್ಲೂ ಬೇಜಾರಾಯಿತು. ನೋಡಿ ಇವಾಗ ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು ಅವನೇ ಎಲ್ಲ ಜೋಡಿಸಿದ್ದು, ಎಲ್ಲ ಕ್ಲೀನಾಗಿ ಜೋಡಿಸಿದ್ದಾನೆ ನೋಡಿ ಇವಾಗ. ಇನ್ನೇನು ಮಾಡೋದು ಫ್ರೆಂಡ್ಸ್, ಹಂಗೆ ಎಲ್ಲ ಅಡ್ಜಸ್ಟ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗು ಮತ್ತು ಊಟದ್ದು ಎಲ್ಲನೂ ನಾಳೆ ತೋರಿಸ್ತೀನಿ ನಿಮಗೆ, ನೇಮೇ ಇಟ್ವಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ನೋಡಿ ಕೇಕ್ ಮಾತ್ರ ನಿಜವಾಗ್ಲೂ ತುಂಬ ಎಲ್ಲರೂ ಅದೇ ಹೇಳಿದ್ರು, ಹೊಸ ಥರ ಮಾಡಿಸಿದ್ದೀರಾ, ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಹೇಳಿದ್ರು. ಬಂದವರೆಲ್ಲ ಖುಷಿಪಟ್ಟರು, ನಿಜವಾಗ್ಲೂ ಖುಷಿ ಆಯಿತು. ಅದೊಂದು ಬೇಜಾರು ಏನಂದರೆ ಡೆಕೋರೇಷನ್ ಅವ್ರು ಮಾಡಿಕೊಡ್ಲಿಲ್ಲ ಅನ್ನೋದನ್ನು ಬಿಟ್ಟರೆ, ಅದೇ ಕೇಕ್ ಕಟ್ಟಿಂಗಿಗೆ ಬೇರೆದೆಲ್ಲ ಓಕೆ. ಬಟ್ ಅದರಲ್ಲಿ ಇರೋದ್ರಲ್ಲೇ ನನ್ನ ಮಗನೇ ಎಲ್ಲ ಸರಿ ಮಾಡಿ ಎಲ್ಲ ಇದನ್ನು ಮಾಡಿದ್ರು. ಹಾಗಾಗಿ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಓಮ್ ಅಂತ ಮಾಡಿಸಿದ್ದಾರೆ. ಕೇಕೆಲ್ಲ ಈಶ್ವರನ ಇದ್ರ ಥರನೇ ಮಾಡಿಸಿದ್ದು ಫ್ರೆಂಡ್ಸ್ ನಾವು. ನೋಡಿ ಇದು ಈಶ್ವರ, ಕೆಳಗಡೆ ಲಿಂಗು ಇದು ಮಾಡಿಸಿರೋ ಥರ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಲಿಂಗು ಕೂರಿಸಿರೋದು ಎಲ್ಲನೂ. ನೇಮಿ ಆದರೆ ಹೆಸರದು ಇದೆಲ್ಲ ಅದ್ರ ಮೇಲೆ ಬೀಳೋ ಥರ ಮಾಡಿಸಿದ್ದು ನಾವು. ಅದನ್ನೆಲ್ಲ ನಾಳೆ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ವಿ ಅಂತ, ನೇಮ್ ಏನಿಟ್ವಿ ಅಂತೆಲ್ಲ ನಾಳೆ ತೋರಿಸ್ತೀನಿ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬಟ್ ಅದೇ ಥರ ಸಖತ್ ಟಯರ್ಡ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ತಂಗಿದಿರು ನಾನು ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.